ಶ್ರೀ ಗುರು ಬಸವಲಿಂಗಾಯ ನಮಃ. ನೀರ ಕಂಡಲ್ಲಿ ಮುಳಗುವರಯ್ಯ, ಮರಣ ಕಂಡಲ್ಲಿ ಸೂತುವರಯ್ಯ, ವತ್ತುವ ಜಲವ ಒಣಗುವ ಮರಣ, ವತ್ತುವ ಜಲವ ಒಣಗುವ ಮರಣ, ನೆಚ್ಚಿದವರ ನಿಮ್ಮನ್ನೆತ್ತ ಬಲ್ಲರಯ್ಯ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ನೀರ ಕಂಡಲ್ಲಿ ಮುಳಗುವರಯ್ಯ, ಮರಣ ಕಂಡಲ್ಲಿ ಸೂತುವರಯ್ಯ, ಬತ್ತುವ ಜಲವ ಒಣಗುವ ಮರಣ, ಬತ್ತುವ ಜಲವ ಒಣಗುವ ಮರಣ, ನೆಚ್ಚಿದವರ ನಿಮ್ಮನ್ನೆತ್ತ ಬಲ್ಲರಯ್ಯ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ 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 ದೇವಾ. ವೀರ ವಿರಾಗಿಣಿ ತತ್ವ ಶಿಖಾಮಣಿ ಶ್ರೀ ಕುಲೋದ್ಧಾರಕಳಾದ ಜಗನ್ಮಾತಾ ಮಹಾದೇವಿ ಅಕ್ಕನನ್ನ ಎನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಶರಣೆಂದು ವಿಶ್ವಗುರು ಜಗದ್ಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಭಕ್ತಿಯಿಂದ ಹಣಿಮಣಿದು ಎನ್ನ ಅಂತರಂಗದ ಆರಾಧ್ಯ ದೈವ ಭಗವಾನ್ ಪರಮ ಪೂಜ್ಯರು ಶತಾವಿಷಿಗಳು ಬಾಲ್ಕಿ ಹಿರೇಮಠದ ಚನ್ನಬಸವ ಪಟ್ಟದೇವರನ್ನ ವಿನಯದ ಸಾಕಾರ ಮೂರ್ತಿ ಧರೆಗಿಳಿದು ಬಂದೆಂಬಂತೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನ ಎನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಇದೀಗ ನಿಮ್ಮೆಲ್ಲರನ್ನ ಸಂಗೀತದ ಹಾಲೊಳೆಯಲ್ಲಿ ಹರಿಸಿರುವ ಪೂಜ್ಯ ಅಚ್ಚುಮೆಚ್ಚಿ ಅಕ್ಕ ನಾಗಮ್ಮ ತಾಯಿಯವರ ಪೂಜ್ಯ ಅಕ್ಕನಾಗಮ್ಮ ತಾಯಿಯವರ ಶ್ರೀಚರಣಕ್ಕೆ ಶತಶಿರವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಕಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ಈಗಾಗಲೇ 40 ವರ್ಷದ ಪರ್ಯಂತರವಾಗಿ ಈ ಪ್ರಾರ್ಥನೆಯಾಗಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಅವ್ಯಾಹತವಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿದ್ದೀರಿ. ಬಹಳ ಸಂತೋಷ, ಬಹಳ ಆನಂದ. ಆ ದಿಶೆಯಲ್ಲಿ ವಿಶೇಷವಾಗಿ ಅಪ್ಪ ಬಸವಣ್ಣನ ಉಸಿರಾಗಿ ತಾವೆಲ್ಲರೂ ಇನ್ನೊಂದು ತಮ್ಮಲ್ಲಿ ವಿಶೇಷವಾಗಿ ಸಂಘಟನೆ ಕಂಡು ಬರ್ತಾ ಇದೆ ಅಂತ, ಅದು ಬಹಳ ಪ್ರಾಮುಖ್ಯ. ಇವತ್ತ ಸ್ವತಂತ್ರ ಬಂಧದ ಸೌಜನ್ಯ ಇಲ್ಲ, ಆದರೆ ವಿಶೇಷವಾಗಿ ತಮ್ಮಲ್ಲಿ ವಿಶೇಷ
ತಮ್ಮ ಭಾವಪೂರ್ಣವಾಗಿರ್ತಕ್ಕಂಥ ಪ್ರಾರ್ಥನೆಯ ಜೊತೆಯಲ್ಲಿ ತಮ್ಮ ಸಂಘಟನೆ ಸೌಹಾರ್ದತೆ ವಿಶೇಷವಾಗಿ ಕಂಡು ಬರ್ತಾ ಇದೆ ಅಂತ. ಯಾಕೆ ಈ ಮಾತನ್ನ ಇಲ್ಲೇ ಈ ಮಾತು ಎತ್ಕೊಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಒಂದ್ ಮಾತನ್ನ ಪಾಟೀಲ್ ಪುಟ್ಟಪ್ಪವ್ರು ಅಂತ ಹೇಳಿ ಪತ್ರಕರ್ತರಾಗಿ ಹೋಗ್ತಾ ಇದ್ದಾರ, ಒಂದ್ ಮಾತನ್ನ ಹೇಳ್ತಾ ಇದಾರ ಅವ್ರು, ನಾನು ಹೇಳ್ತಾ ಇಲ್ಲ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಕಪ್ಪೆಗಳನ್ನ, ಕಪ್ಪೆ ಅಂದ್ರ ಗೊತ್ತು ನಿಮಗೆಲ್ಲ, ಒಂದು ಪಡ್ಡೆಯಲ್ಲಿ ಕೂಡಿಸ್ಬೋದಂತ. ಆದ್ರೆ ನಾವೇನು ಲಿಂಗಾಯತರನಿಸಿಕೊಂಡಿರ್ತಕ್ಕಂಥವ್ರೇನದಾರೆಲ್ಲ ಕೂಡ್ಸ್ಲಿಕ್ಕಾಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದಾರ. ಆದ್ರೆ ಆ ಮಾತು ಇಲ್ಲಿ ಸಂಬಂಧ ಆಗ್ತಾ ಇಲ್ಲ. ಆದ್ರ ನಿಮ್ಮೆಲ್ಲರ ಹೃದಯ ಆಗಿರ್ತಕ್ಕಂಥದ್ದು ಒಂದಾಗಿದೆ ಅಂತ, ಹೊಂದಾಣಿಕೆ ಇದೆ, ಪ್ರೀತಿ ಇದೆ, ಸೌಜನ್ಯ ಇದೆ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಇದನ್ನ ಉದ್ದೇಶವಿಟ್ಟುಕೊಂಡು ಎಲ್ಲರನ್ನ ಅವರಿವರೆನ್ನದೇ ಎಲ್ಲರನ್ನ ಹಿಂಬಿಟ್ಕೊಳ್ಳಿಕ್ಕೆ, ಎಲ್ಲರನ್ನ ತನ್ನಂತೆ ಬೈದಂತೆ ಎಲ್ಲರ ಸಮಾನತೆಯನ್ನ, ಅದಕ್ಕಾಗಿ ತನ್ನ ನಿಜ ಅವತಾರವನ್ನ ನಿಜ ಸ್ವರೂಪವನ್ನ ತಿಳಿಸ್ಲಿಕ್ಕೆ ಅಪ್ಪ ಬಸವಣ್ಣ ಇಲ್ಲಿ ಬರ್ತಾ ಇದ್ದಾನ ಅಂತ. ಹೆಣ್ಣಿಂಗೆ ಬಂದಾತನಲ್ಲ, ಹೊಣ್ಣಿಂಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಹಸನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಕೂಡಲ ಚನ್ನ ಸಂಗಮ ದೇವ ಭಕ್ತಿ ಪದ ತೋರ ಬಂದ ಎಂಬಂತೆ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರು ಅಪ್ಪ ಬಸವಣ್ಣನ ಕುರಿತು ಈ ಮಾತನ್ನ ಹೊರಗೆ ತರ್ತಾ ಇದ್ದಾರೆ. ಹಂಗಾರ ನಾವೆಲ್ಲರೂ ಎದಕ್ಕೆ ಬಂದವರಪ್ಪ ಈ ಜಗತ್ತಿನಲ್ಲಿ ಅಂತ ಕೇಳಿದ್ರೆ, ಎಲ್ಲರೂ ಒಂದೊಂದಕ್ಕಾಗಿ ಬಂದವರದೇವಿ. ಯಾಕ ಬಹಳ ಜನ ನಾವು ಅದಕ್ಕಾಗಿ ಹೆಣ್ಣಿಂಗೆ ಬಂದಾತನಲ್ಲ. ಹಂಗಾರ ರಾಮಾಯಣ ಎದಕ್ಕಾಯ್ತು ಅಂದ್ರೆ ಅದೇ ಒಂದು ತೆಗೆದು ನೋಡಿದಾಗ ರಾಮಾಯಣ ಆಗ್ತಾ ಇದೆ. ಯಾಕ ಯಾವ ರಾವಣನಾಗಿರ್ತಕ್ಕಂಥವನು ಸೀತಾ ಮಾತೆಯನ್ನ ಒಯ್ದ ಇದ್ರ ರಾಮಾಯಣ ಆಗ್ತಿರ್ಲಿಲ್ಲ. ಅದಕ್ಕೆ ಹೆಣ್ಣಿಂಗೆ ಬಂದಾತನಲ್ಲ, ಹೊಣ್ಣಿಂಗೆ ಬಂದಾತನಲ್ಲ. ರಾಮನಿಗೆ ಹೇಳಿಲ್ದು ಬಂಗಾರದ ಚಿಗುರಿಯನ್ನ ತಂದು ಕೊಡು ನನಗ ಅಂತ ಹಠ ಮಾಡಿಲ್ದು, ಹಂಗ ಅಲ್ಲ. ತರಕ್ ಹೋಗ್ತಾ ಇದ್ರೆ ಅಪಹರಣ ಆಗ್ತಾ ಇರಲಿಲ್ಲ. ಅದಕ್ಕಲ್ಲ ಇದಕ್ಕೆ ಬಂದಿಲ್ಲ. ಇದನ್ನು ವಿಷಯ ಸಾಕಷ್ಟು ವಿಂಗಡಿಸಬಹುದು. ಆದ್ರೆ ಜೀವನದಲ್ಲಿ ಇದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲ. ಹಂಗಾರೆ ನಾವು ಎದಕ್ಕೆ ಬಂದೇವಿ ನಾವೆಲ್ಲರೂ ಅಂತ ಕೇಳಿದ್ರೆ, ನಾವೆಲ್ಲರೂ ಆ ಬಸವಣ್ಣನೇ ಕೊಟ್ಟಿರ್ತಕ್ಕಂಥ ಭಕ್ತಿಯನ್ನ ಉತ್ತೇಜನವಾಗಿ ಅದನ್ನ ಮತ್ತಷ್ಟು ಬೆಳಗಿಸೋಕ್ಕಾಗಿ, ಅದನ್ನ ಮತ್ತಿಷ್ಟು ಉತ್ತರೋತ್ತರವಾಗಿ ಬೆಳವಣಿಗೆಗಾಗಿ ಮಾಡ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಯಾಕೆ ಧರ್ಮ ಆಗಿರ್ತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ, ಅಧರ್ಮ ಹೆಚ್ಚಾಗ್ತಾ ಇದೆ, ಅತ್ಯಾಚಾರ ಹೆಚ್ಚಾಗ್ತಾ ಇದೆ. ಇದು ಎಲ್ಲವೂ ಈ ಸಮಾಜದಿಂದ ದೂರ ಆಗ್ಬೇಕಾಗಿದೆ. ಇದೇ ನಡಿ, ಇದೇ ನುಡಿ, ಇದೇ ಕಡೆ. ಇದು ನಮ್ಮೆಲ್ಲರಲ್ಲಿ ಇವತ್ತ ನಾವೇನದೇವೆಲ್ಲ ಏಕನಿಷ್ಠೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಬೆಳವಣಿಗೆ ಬರಬೇಕಾಗಿದೆ. ಅಂತರಂಗದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಏನ್ ಬೇಕಾಗೈತಿ ಅಂತ ಕೇಳಿದ್ರೆ, ಅಪ್ಪ ಬಸವಣ್ಣನ ಕೊಟ್ಟಿರ್ತಕ್ಕಂಥ ತತ್ವ ಇವತ್ತ ಯಾವ ವೇದದಲ್ಲಿನೂ ಇವತ್ತೊಂದು ಕಡಿಮೆ ಅನಿಸ್ತಾ ಇದೆ, ಆಗಮದಲ್ಲಿ ಒಂದು ಕಡಿಮೆ ಅನಿಸ್ತಾ ಇದೆ. ಅನೇಕ ಧರ್ಮಗಳಲ್ಲಿ ಒಂದೊಂದು ವಿಚಾರಗಳನ್ನ ಹೇಳಿಕೊಟ್ರೆ ಅಪ್ಪ ಬಸವಣ್ಣ ಹಲವು ಧರ್ಮಗಳನ್ನ, ಹಲವು ವಿಚಾರಗಳನ್ನ, ಹಲವು ತತ್ವಗಳನ್ನ, ಹಲವು ಸಿದ್ಧಾಂತಗಳನ್ನ ಒಳಗೊಂಡು ಎಲ್ಲವನ್ನು ತಿಳಿಸಿ ಹೋಗ್ತಾ ಇದ್ದಾನ. ಆದ್ರೆ ಅದನ್ನ ತೆಗೆದು ನೋಡುವಂತ ಮಿದುಳು ಬುದ್ಧಿ ನಮಗಿಲ್ಲ. ಅಷ್ಟೇ ಅಲ್ಲ, ಎಲ್ಲ ಅಪಾರವಾಗಿರ್ತಕ್ಕಂಥ ಮೃಷ್ಟಾನ್ನವಿದ್ರೂ ಕೂಡ ನಮ್ಮ ಗಂಟ್ಲಕ್ಕೆ ಕ್ಯಾನ್ಸರ್ ಆಗ್ಯದ. ಅದನ್ನು ತೆಗೆದು ಉಣ್ಣುವಷ್ಟು ಮನಸ್ಸಿಲ್ಲ. ಯಾಕ ಇವತ್ತೆಲ್ಲ ಹೊಂಟದ ಅದಕ್ಕ ವಿಷಯದ ಕಡೆ ನೋಡ್ರಿ. ಇವತ್ತು ಸಮಾಜ ಅದನ್ನ ತೆಗೆದು ನನಗೆಲ್ಲೇ ಕೇಸಿಗೆ ಬರ್ತಾ ಇದೆ. ಅಷ್ಟು ನಿಕೃಷ್ಟವಾಗಿರ್ತಕ್ಕಂಥ ಅಧೋಗತಿಗೆ ಇಳಿತಾ ಇದ್ದೇವೆ.
ಅದಕ್ಕಾಗಿ ಈ ಯಾವ ಹೆಣ್ಣಿಗೀ ಬಂದವನಲ್ಲ, ಮಣ್ಣಿಗೀ ಬಂದವನಲ್ಲ, ಹೊನ್ನಿಗೀ ಬಂದವನಲ್ಲ. ಹಂಗಾರ ಮಣ್ಣಾಗಿರ್ತಕ್ಕಂಥದ್ದಕ್ಕೆ ಇವತ್ತ ಭೂಮಿಗಾಗಿ ನಾವು ಎಷ್ಟೋ ಹೋರಾಟವನ್ನ ಮಾಡ್ತಾ ಇದ್ದೇವೆ. ತೆಗೆದು ನೋಡ್ರಿ, ಇವತ್ತ ಮಹಾಭಾರತ ಉದ್ದಕ್ಕೂ ಏನಾಗ್ತಾ ಇದೆ ಅಂದ್ರೆ ಅದೇ ಒಂದು. ಇದಕ್ಕೆ ಬಂದ ಇಲ್ಲ, ಇದನ್ನ ಸರಿಪಡಿಸಕ್ ಬಂದ, ಇದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಬಂದ, ಇದನ್ನೆಲ್ಲರಲ್ಲಿ ಹೊಡೆದು ದೂರ ಮಾಡಕ್ ಬಂದ. ಇದು ಅಲ್ಲ ನೀನು ಬಂದಿರ್ತಕ್ಕಂಥ ಕರ್ತವ್ಯ, ಇದು ಅಲ್ಲ. ಇದರಲ್ಲಿ ನಿನ್ನ ಮನ, ನಿನ್ನ ದೇಹ, ನಿನ್ನ ಮನಸ್ಸು, ಇಂದ್ರಿಯಗಳಾಗಿರ್ತಕ್ಕಂಥವು ಇದಕ್ಕಾಗಿ ಬಂದಿಲ್ಲ. ಹಂಗಾರೆ ಎದಕ್ಕೆ ಬಂದವಂದ್ರೆ ಆ ಭಗವಂತನ ಕಾರುಣ್ಯಕ್ಕಾಗಿ, ಭಗವಂತನ ಆಶೀರ್ವಾದಕ್ಕಾಗಿ, ಭಗವಂತನ ಕೊಟ್ಟಿರ್ತಕ್ಕಂಥ ತತ್ವವನ್ನ, ಧರ್ಮವನ್ನ ಅಂತರಂಗದಲ್ಲಿ ಅಳವಡಿಸಿಕೊಳ್ಳೋದಕ್ಕಾಗಿ ಕೊಟ್ಟ. ಇವತ್ತು ಶತಸ್ಥಲವನ್ನ, ಪಂಚಾಚಾರವನ್ನ, ಅಷ್ಟಾವರಣವನ್ನ ಸಾಮಾನ್ಯವಾಗಿ ಇವತ್ತು ಅದು ನಮ್ಮೆಲ್ಲರಿಗೆ ಆಸೋಕ್ಕಾಗಿದೆ. ಅದು ನಮ್ಮ ಹೃದಯದಲ್ಲಿ ಬರಬೇಕಾಗಿದೆ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ರುದ್ರಾಕ್ಷಿ ಅಂದ್ರೆ ಏನು, ಮಂತ್ರ ಅಂದ್ರೆ ಏನು, ಅದು ನಮ್ಮಲ್ಲಿ ಎಲ್ಲರಲ್ಲಿ ಮೂಡಬೇಕಾಗಿದೆ. ನಾವೆಲ್ಲರೂ ಇದರಿಂದ ಹಿಂದುಳಿದಿದ್ದೇವೆ. ಸಂಪತ್ನಾಗ ಏನ್ ಹಿಂದುಳಿದಿಲ್ಲ ನಾವು. ಆಂಧ್ರ ಇರ್ಲಿ, ಅದು ಕರ್ನಾಟಕ ಇರ್ಲಿ, ಆದ್ರೆ ಬೇರೆ ದೇಶವನ್ನ ಸೈಡ್ ಹೊಡಿತಾ ಇದ್ದೇವೆ. ಆದ್ರೆ ನಾವ್ ಎದಕ್ಕೆ ಹಿಂದುಳಿದಿದ್ದೇವೆ ಅಂದ್ರೆ ಇದರಲ್ಲಿ ಹಿಂದುಳಿತಾ ಇದ್ದೇವೆ, ಇದಕ್ಕಲ್ಲ. ಹಂಗಾರ ಆ ಯಾವ ನಿಜವಾದ ಅಪ್ಪ ಕೊಟ್ಟು ಹೋಗಿರ್ತಕ್ಕಂಥ ಯಾವ ಎಲ್ಲರೂ ನಾವು ಹಲವು ದೈವಕ್ಕೆ ಎರಗಿ ಹಲವು ಕಡೆ ಹರಿದ ಹಂಚು ಹಂಟೆದ ನಮ್ಮ ಭಕ್ತಿಯಾಗಿರ್ತಕ್ಕಂಥದ್ದು ಹಲವು ಕಡೆ ಹರಿದು ಹೊಂಟದ. ಹಂಗಾರೆ ನಮ್ಮಲ್ಲಿ ಏನ್ ಬೇಕಾಗೈತಿ ಅಂತ ಕೇಳಿದ್ರೆ ಅತ್ಯವಶ್ಯವಾಗಿರ್ತಕ್ಕಂಥ ಏಕನಿಷ್ಠೆ ಬೆಳವಣಿಗೆ ಆಗ್ಬೇಕಾಗ್ಯದ. ಏಕನಿಷ್ಠೆ ಅಂತರಂಗದಲ್ಲಿರ್ತಕ್ಕಂಥ ಯಾವ ಇಷ್ಟಲಿಂಗ ಭಕ್ತಿ ಬೇಕಾಗ್ಯದ. ಹಂಗಾರೆ ಈ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಎದೆ ಮೇಲೆ ಹಾಕಿರ್ತಕ್ಕಂಥ ಆತ್ಮತಿಷ್ಠಂತಿ ಜಾಗೃತಃ ಜಾಗೃತಃ, ಅಂತರಂಗದಲ್ಲಿರುವ ಆತ್ಮ, ಆತ್ಮನ ಚಿಹ್ನೆಯಾಗಿ ಇಷ್ಟಲಿಂಗವನ್ನ ಕಟ್ಟು ಹೋಗಿದಾನ ಅಪ್ಪ. ಆ ಒಂದು ಇಷ್ಟಲಿಂಗವನ್ನ ನಾವು ಪೂಜೆ ಮಾಡೋದ್ರಿಂದ ಎಲ್ಲ ದೈವವನ್ನು ಪೂಜೆ ಮಾಡಿದಂತೆ. ಯಾಕ ಅದರಲ್ಲಿ ಎಷ್ಟು ಒಳಗೊಂಡದೆ ಲಿಂಗದಲ್ಲಿ. ಆಕಾಶ ಎಲ್ಲ ಗೋಲಾಕಾರ ಐತಿ, ಲಿಂಗ ಗೋಲಾಕಾರ ಐತಿ. ಕಣ್ಣುಗುಡ್ಡಿ ಕಪ್ಪದವ, ಕಂತಿ ಕಪ್ಪದ. ಹಂಗಾದ್ರೆ ಅದರಲ್ಲಿ ಯಾವ ಏಕನಿಷ್ಠೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮ್ಮ ಧರ್ಮ, ನಿಮ್ಮ ಸಿದ್ಧಾಂತ ಆಗಿರ್ತಕ್ಕಂಥ ಲಿಂಗಾಯತ ಧರ್ಮ ಶಕ್ತಿ ವಿಶಿಷ್ಟ ಸಿದ್ಧಾಂತ. ಅದರ ಶಕ್ತಿ ಆಗಿರ್ತಕ್ಕಂಥದ್ದು ಮೇಲೆ ಗೋಲಾಕಾರವಾಗಿರ್ತಕ್ಕಂಥದ್ದು ಯಾವ ಪಂಚಸೂತ್ರ ಲಿಂಗದಲ್ಲಿ ಎರಡನ್ನ ಒಳಗೊಂಡು ಅದಕ್ಕೆ ಯಾವ ಕಪ್ಪ ಕಂತಿಯನ್ನ ಕೊಟ್ಟಿದಾನ ಅಪ್ಪ ಬಸವಣ್ಣ. ಅದಕ್ಕೆ ನಾವು ಕಟ್ಟಿದ ಲಿಂಗವನ್ನ ಬಿಟ್ಟು ನಾ ಮುಂದೆ ಹೇಳೋದಿಲ್ಲ, ನಿಮ್ಗೆಲ್ಲ ಗೊತ್ತದ. ಬಹಳ ಸ್ವಲ್ಪ ಬಿರ್ಸಾಗ್ತಾ ಇದೆ, ನಿಮಗೆಲ್ಲ ತಿಳುವಳಿಕೆದ. ಮೊದಲು ಸಂತೋಷ ಪಟ್ಟಿದ್ದೀನ ನಿಮ್ಮನ್ನೆಲ್ಲ ಕಂಡು. ಅಷ್ಟೇ ನಮ್ಮ ಅಪ್ಪೋರು ಬಹಳ ಒಂದು 8-9 ತಿಂಗಳದಿಂದ ನಿಮ್ಮ ಊರಿಗೆ ನಾನು ಬಂದಾಗ ಸಹಜವಾಗಿ ನಾನು ಕೇಳಿದೆ, ನಮ್ಮ ಕೋಬವ್ವರ ಹಳೆಯ ದೇವರು ಯಾರು ನಡೆಸ್ತಾ ಇದ್ದಾರೆ ಹಿಂಗ ಅಮ್ಮೋರೆ. ಆಯ್ತು, ಅವ್ರ ಫೋನ್ ನಂಬರ್ ಕೊಡ್ರಿ, ನಾನು ಮಾತನಾಡ್ತೀನಿ ಅಂತ ಅವಾಗ ಕೊಟ್ರು. ಅವಾಗಿಂದ ಬರ್ಬೇಕಮ್ಮವ್ರೆ, ನೀವು ಯಾವಾಗ ಬರ್ತಾ ಇದ್ದೀರಿ ಆವಾಗ ಖಂಡಿತ ನೀವು ಫೋನ್ ಮಾಡಿ. ಆಯ್ತು, ಮಾಡ್ತಾ ಇದ್ದೀನಿ. ನಾನು ನಾಳೆ ಐತಿ ಅಂತ ತಿಳ್ಕೊಂಡು ನಿನ್ನೆ ಬಂದು ಫೋನ್ ಮಾಡಿದೆ. ನಾನು ಅದು ಇವತ್ತೇ ಐತಿ ಅಮ್ಮವ್ರೆ, ಇವತ್ತೇ ಬರಬೇಕು. ಇಲ್ಲ, ಮತ್ತೆ ನಾವು ಮದುವೆಗೆ ಬಂದಿದ್ದೇವಿ, ಸ್ವಲ್ಪ ಅವ್ರ ಮನಸ್ಸಿಗೆ ಸಮಾಧಾನ ಮಾಡ್ಬೇಕಾಗತ್ತೆ. ಅಲ್ಲಿಂದ ಈಗ 600 ಕಿಲೋಮೀಟರ್ ಅಂದೆ. ಇಲ್ಲ, ನಿಮ್ಮ ಸಮಯಕ್ಕೆ ನಾವು ಅಡ್ಜಸ್ಟ್ ಮಾಡ್ತಾ ಇದೀವಲ್ಲ, ಯಾಕೆ ಬಲ್ಲೆ ಅಂತ ಇದ್ದೀರಿ ಅಂತ. ಆಯ್ತು, ಹಂಗಾರ ಮಾಡ್ರಿ, ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಅದರಲ್ಲಿ ತುಂಬಾ ನಿಮ್ಮನ್ನ ನೋಡಿದಾಗ ಭಾಳ ಒಂಥರದ ನನಗೆ ಭಾಳ ಸಂತೋಷ ಅನಿಸ್ತಾ ಇತ್ತು. ಹೆಚ್ಚಿಗೆ ವಿಶೇಷವಾಗಿ ಶಬ್ದ ಬಳಸಲಾರದೆ ವಿಷಯಕ್ಕೆ ಬರೋಣ. ಅದಕ್ಕಾಗಿ ಇಲ್ಲಿ ಏನ್ ಬೇಕಾಗೈತಿ ಅಂದ್ರೆ ನಿಮ್ಮೆಲ್ಲರ ಅಂತರಂಗದಲ್ಲಿ ಏನ್ ಬೇಕಾಗೈತಿ ಅಂದ್ರೆ
ಇಷ್ಟಲಿಂಗ. ಯಾಕೆ? ಅನಿಷ್ಟವನ್ನ ಹೊಡೆದು ಹಾಕ್ತಕ್ಕಂಥದ್ದೇ ಇಷ್ಟಲಿಂಗ. ಇವತ್ತು ಏನೇನೋ ಯಾವ ಕಡೆನೋ ಏನೇನೋ ಹರಿದು ಹೊಂಟಿದ್ದೇವೆ. ಕಾಳವ್ವ, ದುರ್ಗವ್ವ, ದ್ಯಾಮವ್ವ, ದೇವವ್ವ, ಏನೇನೋ ಬಾಳ. ನಮ್ಮ ಹಿಂದೂಗಳಿಗಂತೂ ಬಾಳ ದೇವರದವ, ನನ್ಗೆ ಹೇಳಕ್ಕಾಗಲ್ಲ. ಇಲ್ಲ, ಹಂಗಿಲ್ಲ. ಹಾಗಾದ್ರೆ ಎಲ್ಲರ ಅನೇಕತೆಯಲ್ಲಿ ಏಕತೆಯನ್ನ ಕಂಡ ಬಸವಣ್ಣ. ಎಲ್ಲವರೆಲ್ಲನು ಎಲ್ಲನನ್ನ ಹಿಟ್ಗಳಿಲ್ಲ. ಎತ್ತೆತ್ತ ನೋಡಿ ಎತ್ತೆತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ, ವಿಶ್ವತ ಭಾವ ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತ ಪಾದ ನೀನೇ ದೇವ. ಹಂಗಾರ ದೇವರ ಸ್ವರೂಪವನ್ನ, ಲಿಂಗದ ಸ್ವರೂಪವನ್ನ, ಲಿಂಗದ ತತ್ವವನ್ನ, ಆತ್ಮ ಚಿಂತನೆಯನ್ನ, ಆತ್ಮವನ್ನ ಹೆಂಗ ಕಂಡ ಅಂದ್ರೆ ಎಲ್ಲರಲ್ಲಿ ಕಂಡ. ಎಲ್ಲರಲ್ಲಿ ಕಂಡ, ಎಲ್ಲರನ್ನ ಎಂಬಿಟ್ಕೊಂಡ. ಬರೀ ಹೇಳಿಲ್ಲ ನಮ್ಮಂಗ ಕೈ ಮಾಡಿ ಅದನ್ನ ಅಂತರಂಗದಲ್ಲಿ ಪ್ರಾಕ್ಟಿಕಲ್ ಆಗಿ ತಂದ. ಅಂತೆಯೇ ಇವತ್ತ 800 ವರ್ಷ ಅಪ್ಪ ಆಗಿ ಹೋಗಿದ್ರು ಕೂಡ ಅಪ್ಪನ ತತ್ವ, ಅಪ್ಪನ ವಿಚಾರ, ಅಪ್ಪನ ಅನುಭವ ನಮ್ಮೆಲ್ಲರ ಹೃದಯದಲ್ಲಿ ಟಚ್ ಆಗ್ತಾ ಇದೆ, ಮುಟ್ತಾ ಇದೆ, ಅಂತರಂಗಕ್ಕೆ ಅಳವಡ್ತಾ ಇದೆ. ಅದಕ್ಕೆ ಅಪ್ಪ ಆಗಿರ್ತಕ್ಕಂಥದ್ದು ಇದನ್ನು ಕೊಟ್ಟಿಲ್ಲ ಅನ್ನುವಂಥದ್ದಿಲ್ಲ, ಎಲ್ಲವನ್ನೂ ಕೊಟ್ಟಿದ್ದಾನೆ. ಏನು ಕೊಟ್ಟಿಲ್ಲ ಅದು ಎಲ್ಲವನ್ನೂ ನಮ್ಮ ತತ್ವದಲ್ಲೇ ಐತಿ. ಆದ್ರೂ ಮತ್ತೊಬ್ಬರಿಗೆ ನಾವು ಹೋಗಿ ಮಜ್ಜಿಗೆ ಬೇಡ ಚಟ ಬಿಟ್ಟಿಲ್ಲ. ನಾ ಮತ್ತೊಬ್ಬರಿಗೆ ಮಜ್ಜಿಗೆ ಕೊಡ್ರಿ ಅಂತೀವಿ, ಹುಳು ಮಜ್ಜಿಗೆ ತಪ್ಪಲ್ಲ. ಆದ್ರೆ ಎಲ್ಲರನ್ನ ಹೆಂಗೆ ಕಂಡ, ಎಲ್ಲದರಲ್ಲಿ ಓತೋಪ್ರೋತವಾಗಿ ಏಕತೆ ಆಗಿರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದಾನ. ಅದಕ್ಕೆ ಮಣ್ಣಿಂಗೆ ಬಂದ ಆತನಲ್ಲ. ನೋಡ್ರಿ ಇವತ್ತು ಒಂದು ವೇಳೆ ಪ್ರಭುದೇವರಿದ್ರೆ ಅವತ್ತೇನನ್ನಲ್ಲ, ಹೆಣ್ಣಿಗಾಗಿ ಸತ್ತವರು ಕೋಟಿ ಮಂದಿ, ಮಣ್ಣಿಗಾಗಿ ಸತ್ತವರು ಕೋಟಿ ಮಂದಿ, ಹೊನ್ನಿಗಾಗಿ ಸತ್ತವರು ಕೋಟಿ ಮಂದಿ, ಏನಗಾಗಿ ಸತ್ತವರು ಒಬ್ಬರನ್ನು ಕಾಣೆ ಗುಹೇಶ್ವರ ಎಂಬಂತೆ ಇವತ್ತು ಒಂದು ವೇಳೆ ಯಾವ ಶೂನ್ಯ ಸಿಂಹಾಸನ ಅಲಂಕರಿಸಿರುವ ಪೂಜೆ ಜಗದ್ಗುರು ಅಲ್ಲಮ ಪ್ರಭುದೇವರು ಒಂದು ವೇಳೆ ಇವತ್ತ ಇದ್ರೆ ಕುರ್ಚಕ್ಕಾಗಿ ಸತ್ತವರು ಕೋಟಿ ಮಂದಿ, ಪಲ್ಲಕ್ಕಿಗಾಗಿ ಸತ್ತವರು ಕೋಟಿ ಮಂದಿ ಇಲ್ಲ. ಅದಕ್ಕಾಗಿ ಬಂದವರಲ್ಲ ನೀವೆಲ್ಲ. ನಿಜವಾಗಿ ಕೂಡ ಅಪ್ಪ ಬಸವಣ್ಣನ ಭಕ್ತಿಯಾಗಿರ್ತಕ್ಕಂಥದ್ದನ್ನ ಆಚರಿಸ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಬಂದಿರ್ತಕ್ಕಂತಹ ಜೈರಾಬಾದಿನ ಸಮಸ್ತ ಸದ್ಭಕ್ತರನ್ನ ಕಂಡಾಗ ನಿಜವಾಗಿ ಇದು ಒಂದು ಇಲ್ಲಿ ಅನುಭವ ಮಂಟಪ ಆಗ್ಲಿಕ್ಕೆ ಸಾಧ್ಯ ಆಗ್ಯದ, ಆಗ್ತಾ ಇದನ್ನು ಬೆಳವಣಿಗೆ ಎನ್ನುವಂತ ಮಾತನ್ನ ಇಲ್ಲಿ ಕೈ ತಗೊಳ್ತಾ, ಈ ಯಾವ ಆ ಯಾವ ಹೆಣ್ಣೆ ಮಣ್ಣಿಗೆ ಬಂದವನಲ್ಲ. ತೆಗೆದು ನೋಡ್ರಿ ರಾಮಾಯಣ ಎಷ್ಟು ಹಲೋಲ್ ಕುಲೋಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕೃಷ್ಣ ಹೇಳಿದ ಒಂದು ಮಾತು, ಬೇಡ ಎಲ್ಲರನ್ನೂ ಸಕ್ಕರಿಸ್ಕೊಂಡು ಅವರು ಅಪ್ಪನ ಮಕ್ಕಳು, ನೀವು ಅಪ್ಪನ ಮಕ್ಕಳು, ಅಣ್ಣ ತಮ್ಮ ಇಬ್ರು, ನೀನೇ ರಾಜ್ಯವಾಳು, ನೀನೇ ಪಟ್ಟಾಗಟ್, ನೀನೇ ಚಕ್ರವರ್ತಿ ಆಗು. ಆದ್ರೆ ಅವರಿಗೆ 5 ಹಳ್ಳಿ ಕೊಡು, 5 ಮಂದಿ ಅದಾರ, 5 ಹಳ್ಳಿ ಕೊಡು, ಅವರು ಊಟ ಮಾಡ್ತಾರ, ನೀನು ಆಳು ಅಂತ ಹೇಳಿದ. 5 ಹಳ್ಳಿ ಎಲ್ಲ ಚೂಜಿ ಇಟ್ರ ಇವತ್ತ ಎಷ್ಟು ಭೂಮಿ ಹತ್ತ ಬೇಕಾಗ್ತೈತಿ ಅಷ್ಟು ಕೊಡೋದಿಲ್ಲ. ಇದಕ್ಕೆ ಬಂದ, ಎಲ್ಲರನ್ನೂ ಸರಿಪಡಿಸ್ಲಿಕ್ಕೆ ಬಂದ. ಎಲ್ಲರನ್ನ ಹರಿದು ಹಂಚಿಕೊಂಡು ದೀನರನ್ನ, ದಲಿತರನ್ನ, ಪಾಪಿಗಳನ್ನ, ಪರದೇಶಿಗಳನ್ನ, ಬಿದ್ದವರನ್ನ, ಬೀಳ್ತಕ್ಕಂಥವ್ರನ್ನ ಎತ್ತಿಡಿಲಿಕ್ಕೆ ಬಂದ ಬಸವಣ್ಣ. ಆವಾಗ ಕೃಷ್ಣ ಅಂದ, ಆಗ್ಲಿ ನಡೀಲಿ ಅಂದ. ಕೊಡಲ್ಲ ಅಂದಾಗ ನಡೀಲಿ ಬಿದ್ದ. ಎಷ್ಟು ಹೆಣದ ರಾಶಿ, ಎದಕ್ಕ? ಒಂದು ಮಣ್ಣಿಗೆ 18 ಅಕ್ಷ ಯೋಣಿ ಹೆಣದ ರಾಶಿ ಬೀಳ್ತಾ ಇದೆ ಭೂಮಿ ಮೇಲೆ. 18 ಅಕ್ಷ ಯೋಣಿ, 1 ಅಕ್ಷ ಯೋಣಿಗೆ 22 ಲಕ್ಷ ಕೂಡಿದ್ರ 1 ಅಕ್ಷ ಯೋಣಿ. ಅಂತ ಯಾವ 18 ಅಕ್ಷಣ ಯೋಣಿ ಇದನ್ನ ಹೊಡೆದೋಡ್ಲಿಕ್ಕೆ ಬಂದ. ಇದು ಬೇಡ ಅನ್ನುವಂತ ಮಾತು ಅಪ್ಪ ಬಸವಣ್ಣನಲ್ಲಿ ಇತ್ತು. ನನಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಇದಕ್ಕಾಗಿ ಬಂದವನಲ್ಲ, ಇದಕ್ಕಾಗಿ ಬಂದವನಲ್ಲ. ಹಂಗಾರೆ ಎದಕ್ಕೆ ಬಂದ ಅಂತ ಕೇಳಿದ್ರೆ, ನಮ್ಮ ನಿಮ್ಮೆಲ್ಲರ ಅಂತರಂಗದಲ್ಲಿ ಬರಡಾಗಿದೆ,
ಭಕ್ತಿ ಬಂಜಾಗಿದೆ. ಹಾಗೆ ಈ ಭಕ್ತಿಯಾಗಿರ್ತಕ್ಕಂಥದ್ದು ಹೃದಯದಲ್ಲಿ ಊರಕ ಬಂದ ಭಕ್ತಿ ಬೀಜವನ್ನ ಊರಿದಾನ, ಅದನ್ನು ಬೆಳೆಸ್ಬೇಕಾಗ್ಯದ, ಅದನ್ನು ಉಳಿಸ್ಬೇಕಾಗ್ಯದ. ಆದ್ರೆ ನಿಜವಾಗಿ ಕೂಡ ಅಪ್ಪ ಬಸವಣ್ಣನ ವಿಚಾರ ಆಗಿರ್ತಕ್ಕಂಥದ್ದು ಹೆಂಗೈತಿ ಅಂತ ಕೇಳಿದ್ರ ಅದು ಸಮುದ್ರದಾಗ ಅದು ಎಷ್ಟೈತೆ ಅಂತ ಆಳ್ ಹೇಳ್ತೀರಿ, ಅದು ಎಷ್ಟಾಗಲ್ಲ ಅಂತ ಹೇಳ್ತೀರಿ. ಹಾಗೆ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಯಾವ ಅಪ್ಪ ಬಸವ ತತ್ವವನ್ನ, ಬಸವ ಧರ್ಮವನ್ನ, ಬಸವಣ್ಣರ ಕೊಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯವನ್ನ 280 ಕೋಟಿ ಹಾಡಿ ಹಂಬಲಿಸಿತ್ತೆನ್ನ ಮನ ಅಂತ ಪ್ರಭುದೇವರಿಗೆ ಹೇಳ್ತಾ ಇದ್ದಾರ. ಅಂತ ಯಾವ ವಚನ ಸಾಹಿತ್ಯ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ನಮ್ಮ ಅಂತರಂಗದಲ್ಲಿ ಕನಿಷ್ಠ ಎಲ್ಲರೂ ಒಂದೊಂದು ವಚನಗಳನ್ನಾದ್ರೂ ಕೂಡ ನಾವು ಬಾಯ್ಪೆಟ್ ಮಾಡ್ಬೇಕು. ಇಲ್ಲೇ ನಿಮ್ಮ ಎಡವೆ ಅವರು ಅವರದ್ದವ್ರು 200 ವಚನ ಬಾಯ್ಪಟ್ಟು ಹೇಳ್ತಾ ಇದ್ದಾರೆ. ಒಂದು ವಚನ ಅಲ್ಲ ಬರ್ತಿದ್ರವರು. ಇವತ್ತವ್ರು ಕೋಬವರು ಇಲ್ಲ. ಕೋಬವ್ರ ಮಗಳನ್ನ ನಿಮ್ಮ ಊರಿಗೆ ಕೊಟ್ಟದ ಗೊತ್ತದ ನಿಮಗೆಲ್ಲ. ಅದು ಕನಿಷ್ಠ ಪಕ್ಷ ನಾವೆಲ್ಲರೂ ಒಂದೊಂದು ದಿನಕ್ಕೆ ಒಂದೊಂದು ಕನಿಷ್ಠ ನಮ್ಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟಾದ್ರೂ ಕೂಡ ಏನಿಲ್ಲ, ಬಹಳ ಮನಸ್ಸು ಮುಂತಾಗಿ ಬೇರೆ ಯಾವ ಧರ್ಮಗಳನ್ನು ನೋಡಿದಾಗ, ನಮ್ಮ ಧರ್ಮವನ್ನು ನೋಡಿದಾಗ ಇಲ್ಲಿ ನಮ್ಮಲ್ಲಿ ನಾವು ಯಾಕೆ ಹಿಂದುಳಿತಾ ಇದ್ದೇವೆ ಅಂದ್ರೆ ನಮ್ಮಲ್ಲಿ ಸಂಘಟನೆ ಕಡಿಮೆ ಅದ, ಅದಕ್ಕೆ ನಮ್ಮಲ್ಲಿ ನಾವು ಹಿಂದುಳಿಯಕ್ಕೆ ಹತ್ತಿದ್ದೇವೆ. ಅದು ಬೇಡ. ಅದಕ್ಕಾಗಿ ಈ ಭಕ್ತಿಯಾಗಿರ್ತಕ್ಕಂಥದ್ದನ್ನ, ಭಕ್ತಿಯಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿ ಭಾಂಡಾರಿ ಬಸವಣ್ಣ ಅನಿಸಿಕೊಂಡ. ಒಂದೇ ಎರಡೇ ಅದ್ರಾಗೆ ಯಾವ ಶಬ್ದ ವರ್ಣಿಸ್ಲಿ, ಎಲ್ಲ ಸಮಾಜವನ್ನ ಎಲ್ಲವನ್ನ ಎಂಬಿಟ್ಕೊಂಡ. ಎಲ್ಲರನ್ನ ಹಿಂದೆ ಕಳಿಸ್ಲಿಲ್ಲ, ಎಲ್ಲರನ್ನ ಅನ್ನೂರು ಅಂತ ಇವನಾರವ 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 ಎಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗನೆಂದೆನಿಸು ಕೂಡಲ ಸಂಗಮದೇವ ಅನ್ನುವಂತ ಮಾತನ್ನ ಯಾವ ಅಪ್ಪ ಬಸವಣ್ಣ ಬರೀ ಹೇಳಿ ಹೋಗ್ಲಿಲ್ಲ, ಅದನ್ನ ಸ್ವತಃ ತನ್ನ ಅಂತರಂಗದಲ್ಲಿ ಅಳವಡಿಸಿಕೊಂಡ. ಅದನ್ನ ನುಡಿದಂತೆ ನಡೆದ. ಇದೇ ಜನ್ಮ ಕಡೆಯಾಗಿರ್ತಕ್ಕಂಥದ್ದನ್ನ ಮಾಡಿಕೊಂಡಿದ್ದಾನೆ. ನನಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಿಮ್ಮಲ್ಲಿ ಏಕನಿಷ್ಠೆ ಕಂಡು ಬರ್ತಾ ಇದೆ. ಅದನ್ನೇ ಇನ್ನಷ್ಟು ಉತ್ತರೋತ್ತರವಾಗಿ ಅದೇ ಬೆಳವಣಿಗೆ ಆಗ್ಲಿ ಅಂಥ ಯಾವ ಸಾಮರ್ಥ್ಯ ಶಕ್ತಿಯನ್ನ ಅಪ್ಪ ಬಸವಣ್ಣ ಬೆಳೆಸುವಂತ ಸದ್ಬುದ್ಧಿಯನ್ನ ಕೊಡ್ಲಿ ಅಂತ ಹಾರೈಸುತ್ತಾ ನನ್ನ 4 ಮಾತುಗಳನ್ನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೀಗಾಗಿ ವಚನ ವೈಭವ ಕಾರ್ಯಕ್ರಮದ ಭಾಗದ ಹುಬ್ಬಳ್ಳಿ ನುಡಿ ಇತ್ತೀಚಿನ ಪರಮ ಪೂಜ್ಯ ಶ್ರೀ ಶಿವಶರಣೆ ಅಮಲಮ್ಮ ಮಾತಗಾರು ಶರಣ సాహిత్యం యొక్క విశిష్టతను వివరిస్తూ శరణ సాహిత్యంలో ఉన్నటువంటి ఏకదేవోపాసన అనే బదులు ఇష్టలింగోపాసన అని మనమంతా ఇష్టలింగోపాసకులు కావాలని విషయాన్ని ఎంతో చక్కగా నొక్కి చెప్పారు. వారికి మనందరి తరఫున మరొకసారి వారి శ్రీచరణ నమస్కారం.